ಈ ಧಗೆ ಕಾಲದಲ್ಲಿ ಇನ್ನೇನು ಬರ್ತಾ ಇದೆ, ಯೂಶಲಿ ಸ್ವಲ್ಪ ಬೇಗನೆ ಈ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ. ಬೆಂಗಳೂರು ಅಷ್ಟೇ ಅಲ್ಲ, ನೀವು ಹಳ್ಳಿಗಳ ಕಡೆ ಹೋದರೆ ಇವತ್ತು ಬಿಸಿಲು ಜಾಸ್ತಿ ಇದೆ. ಈ ಬಿಸಿಲಿನಲ್ಲಿ ಕೆಲವು ಸ್ಪೆಸಿಫಿಕ್ ಕಾಯಿಲೆಗಳು ಬರ್ತವೆ. ಅಂದರೆ ಬೇಸಿಗೆ ಕಾಲದ ಕಾಯಿಲೆಗಳೇ ಬೇರೆ. ಅದರೊಳಗೆ ಭಾಳ ಇಂಪಾರ್ಟೆಂಟ್ ಅಂದರೆ ಬ್ಯಾಕ್ಟೀರಿಯಲ್ ಕಾಯಿಲೆ. ಒಂದು ಟೈಫಾಯ್ಡು, ಒಂದು ಕಾಲರ, ಇನ್ನೊಂದು ವೈರಲ್ ಕಾಯಿಲೆ ಜಾಂಡೀಸು, ಇವು ಮೂರು. ಆ್ಯಂಡ್ ಇನ್ನೊಂದು ಬೇಸಿಗೆಯಲ್ಲಿ ಜನ ಹೊರಗಡೆ ತಿನ್ನೋದು ಜಾಸ್ತಿ. ಅಂದರೆ ರೋಡ್ ಸೈಡ್ ಫುಡ್ಸು, ಫ್ರೂಟ್ಸು, ಕಟ್ ಫ್ರೂಟ್ಸ್ ನೀವು ತಿನ್ನೋದ್ರಿಂದ ಕೆಲವು ಸ್ಪೆಸಿಫಿಕ್ ಇನ್ಫೆಕ್ಷನ್ ಬರ್ತವೆ. ಅದಕ್ಕೆ ಅವ್ರು ವಾರ್ನ್ ಮಾಡಬೇಕು. ನಾನೊಬ್ಬ ಸರ್ಜನ್ ಆಗಿ ಅಮೀಬಿಕ್ ಇನ್ಫೆಕ್ಷನ್ ಅಂತೀವಿ ನಾವು. ಈ ಸರ್ವ್ ಮಾಡೋರು ಸರಿಯಾಗಿ ಕೈ ತೊಳೆದಿದ್ರೆ, ಸೊ ಪರ್ಸನಲ್ ಹೈಜೀನ್ ಇಲ್ಲ ಅಂದರೆ ಅಮೀಬೆ ಅಂತ ಒಂದು ಪ್ರೋಟೋಸೋವಾ ಇರುತ್ತೆ, ಅದು ಕರುಳಿನಲ್ಲಿರುತ್ತೆ, ಅದು ರಕ್ತಭೇದಿಯನ್ನು ತರತಕ್ಕಂಥದ್ದು ಒಂದು. ಈ ಕಾಲರ ಯಾವಾಗಲೂ ಕೂಡ ಜಾತ್ರಾ ಸಮಯದಲ್ಲಿ, ಅದರೊಳಗಾಗಿ ಬೇಸಿಗೆ ಕಾಲದಲ್ಲಿ ಊರುಗಳ ಕಡೆ ಹಬ್ಬ ಜಾಸ್ತಿ. ಸೊ ನೀವು ಪ್ರತಿ ಊರಿನಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಫುಡ್ ಮಾಡ್ತಾರೆ. ಊರ ದೇವಿಗೆ ಅರ್ಪಣೆ ಮಾಡಿ ತುಂಬ ಜನನ ಕರೀತಾರೆ. ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸಾಂಕ್ರಾಮಿಕ ರೋಗಗಳು ಜಾಸ್ತಿ. ಅದರಲ್ಲಿ ಭಾಳ ಇಂಪಾರ್ಟೆಂಟು ನೀರಿನಿಂದ ಹರಡುವಂತಹ, ಆಹಾರದಿಂದ ಹರಡುವಂಥ, ಅದಕ್ಕಿಂತ ಭಾಳ ಮುಖ್ಯವಾಗಿ ನೊಣಗಳು ಜಾಸ್ತಿ ಬೇಸಿಗೆಯಲ್ಲಿ. ಈ ನೊಣಗಳಿಂದ ಅನೇಕ ಕಾಯಿಲೆಗಳು ಬರ್ತವೆ.